ಸೊ ಚಿನ್ನಸ್ವಾಮಿಯಲ್ಲಿ ಪಂದ್ಯಕ್ಕೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಕ್ಕೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕ್ರಿಕೆಟ್ ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೆಂಗಳೂರು ಹೆಸರನ್ನ ಉಳಿಸಬೇಕು. ಕರೆಕ್ಟ್ ಸರ್. ಮುಂದೆ ಅನಾಹುತ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು. ಎಕ್ಸಾಕ್ಟ್ಲಿ. ಈ ಬಗ್ಗೆ ಗೃಹ ಸಚಿವರ ಜೊತೆಗೆ ಮಾತನಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಪ್ರೇಕ್ಷಕರು ಕರ್ಕೊಂಡು ಬರೋದಾಗಿದ್ದರೆ ಒಂದಿಷ್ಟು ಸಮಸ್ಯೆ ಆಗ್ತಾ ಇತ್ತು. ಪ್ರೇಕ್ಷಕರಿಲ್ಲದೇನೆ ಪಂದ್ಯವನ್ನ ಆಡಿಸುವಂತ ಸಂದರ್ಭದಲ್ಲಿ ಏನ್ ಸಮಸ್ಯೆ ಅಂತ ನಂಗೆ ಈಗಲೂ ಕೂಡ ಅರ್ಥ ಆಗ್ತಿಲ್ಲ. ಕ್ರಿಕೆಟ್ ವಿಚಾರ ಅದು ನಡೆಸೋಕ್ಕಾಗೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿದ್ರೆ ಅಂತ ಗೊತ್ತಾಗ್ತದೆ ಸರ್. ನನಗೆ ಗೊತ್ತಿಲ್ಲಪ್ಪ. ನಾನು ಬೆಂಗಳೂರು ಕ್ರಿಕೆಟ್ ನಡೆಸಬೇಕು ಅನ್ನೋನು, ಬೆಂಗಳೂರು ಗೌರವನ ಉಳಿಸ್ಬೇಕು ಅಂತ ನಾನು ಯಾವುದು ಅಂಥದ್ದೇನು ಅನಾಹುತ ಮುಂದಕ್ಕಾಗಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೇನು ಕಂಡೀಷನ್ ಹಾಕಬೇಕು ಕಂಡೀಷನ್ ಹಾಕಿ ಮಾಡಬೇಕು ಅನ್ನೋದು ನಾನು ಚರ್ಚೆ ಮಾಡ್ತೀನಿ. ಹೋಮ್ ಮಿನಿಸ್ಟ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟ್ರು ಯುವಕರಿದ್ದಾರೆ, ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು, ಅವ್ರಿಗೂ ಅನುಭವ ಇದೆ. ಬೆಂಗಳೂರು ಗೌರವನ ಉಳಿಸ್ಬೇಕು, ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಸಿ ಎಂ ಅವರು ಕೂಡ ಅದ್ರ ಬಗ್ಗೆ ಏನು ಕೊಡಬಾರ್ದು ಅಂತಿಲ್ಲ, ಬಟ್ ಸೆಕ್ಯೂರಿಟಿ ಲ್ಯಾಬ್ಸು ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ಸೊ ಮಾನ್ಯ ಉಪಮುಖ್ಯಮಂತ್ರಿಗಳು ಇಸ್ ರೈಟ್, ಕರೆಕ್ಟ್. ಅದು ಬೆಂಗಳೂರಿನ ಗೌರವ ಮರ್ಯಾದೆ ಎಲ್ಲ ಉಳಿಸ್ಬೇಕಾಗಿದೆ. ಆ ಘಟನೆ ಆಯಿತು ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಆಡಿಸೋದನ್ನೇ ನಿಲ್ಲಿಸ್ಬಿಟ್ರೆ ಹೆಂಗೆ? ನಿಮ್ಮ ಮೇಲೆ ಹೆಂಗೆ ಪಡ್ತಾರಂದರೆ ಡೌಟ್ಗಳನ್ನು, ಓ ಇವ್ರಿಗೆ ಯೋಗ್ಯತೆನಿಲ್ಲ ಬಿಡು ಇಲ್ಲಿ ನಡೆಸೋಕ್ಕೆ. ಕಿಂಡಲ್ ಮಾಡ್ತಾರೆ ರಾಜ್ಯವನ್ನು, ಕಿಂಡಲ್ ಮಾಡ್ತಾರೆ ಬೆಂಗಳೂರನ್ನು. ನಿಮಗೆ ಕಿಂಡಲ್ ಮಾಡಿದ್ರೆ ಏನಾದರೂ ಅಂಟುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ನಮಗಂತೂ ಅಂಟುತ್ತೆ. ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಬೆಂಗಳೂರಿನ ವಿಚಾರದಲ್ಲಿ ಏನಾದರೂ ಆ ಥರ ಟೀಕೆಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕುತ್ಕೊಂಡ್ಬಿಟ್ಟು ಅಪಹಾಸ್ಯ ಮಾಡ್ತಾ ಇದ್ರೆ ತಡ್ಕೊಳಕ್ಕಾಗಲ್ಲ ನಮಗೆ.